ಸಿದ್ದರಾಮಯ್ಯ ಅವರು ವಿಶ್ವಾಸ ದ್ರೋಹಿಗಳು, ಕಪಟ ನಾಟಕ ಮಾಡುವವರು ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. 4 ವರ್ಷಗಳ ಕಾಲ ಮೀಸಲಾತಿ ಹೆಚ್ಚಳದ ಆದೇಶ ಜಾರಿಯಲ್ಲಿದ್ದು, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮೋಸದಿಂದ, ಕುತಂತ್ರದಿಂದ ಕೋರ್ಟ್ನಲ್ಲಿ ತಡೆ ತಂದಿದ್ದು, ಕೋರ್ಟ್ನಲ್ಲಿ ಹಾಜರಾತಿ ಸರ್ಕಾರದ ಆಕ್ಷೇಪಣೆ ಇಲ್ಲದೆ ಕಾರಣ ತಡೆಯಾಜ್ಞೆ ತಂದದ್ದು ಸಿದ್ದರಾಮಯ್ಯ. ಇದರ ಹೊಣೆ ಹೊರಬೇಕು. ಸಮಾಜ ಕಲ್ಯಾಣ ಸಚಿವರು ಮಾದಿಗರು ಇದ್ದು ಮೀಸಲಾತಿ ಜಾರಿಗೆ ತರುವ ಬದ್ಧತೆ ಇಲ್ಲ. 4 ಜಾತಿಗಳು ಇರುವ ಜಾಗದಲ್ಲಿ 59ಕ್ಕೂ ಹೆಚ್ಚು ಜಾತಿಗಳನ್ನ ಸೇರಿಸಿ ತಮ್ಮ ಬೆನ್ನನ್ನ ತಟ್ಟಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ನಾವೇ ಮಾಡಿದ್ದು ಎಂದು ಬಂಡತನದಿಂದ ಮಾತನಾಡಿದ್ದು, ಎಲ್ಲ ಜನಾಂಗದ ಆಕ್ರೋಶದ ಹಿನ್ನೆಲೆ ರಾಜ್ಯಪಾಲರ ಅಂಕಿತದ ನಂತರ ಇದು ನೋಟಿಫಿಕೇಶನ್ ಮಾಡಬೇಕಿದ್ದು, ದಲಿತರಿಗೆ ಮೋಸ ಮಾಡಿದ್ದು 7ರಷ್ಟು ಕಡಿಮೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಎಂದು ಹೇಳುತ್ತಿದ್ದು, ವಿಶ್ವಾಸ ದ್ರೋಹಿಗಳು, ಕಪಟ ನಾಟಕ ಮಾಡುವವರು. ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಸಿದ್ದರಾಮಯ್ಯ ಅವರು ಕಪಟ ನಾಟಕ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಇದರ ಚರ್ಚೆ ನಡೆಯಬೇಕು, ಇಲ್ಲವಾದಲ್ಲಿ ಘೋರ ಪರಿಣಾಮ ಅನುಭವಿಸಬೇಕಾಗುತ್ತದೆ. ಸಿದ್ದರಾಮಯ್ಯ 2018ರಲ್ಲಿ ಸೋತಾಗ ಒಳ ಮೀಸಲಾತಿ ಕೊಡದೆ ಹಿನ್ನೆಲೆ ಸೋತಿದ್ದು, ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದು ಗೊತ್ತಿದೆ. ರಾಜ್ಯದಲ್ಲಿ ನೀವು ಓಡಾಡುವುದು ಕಷ್ಟವಾಗುತ್ತದೆ ಎಂದು ಗೋವಿಂದ ಕಾರಜೋಳ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಸಮುದಾಯದ ಪೌರ ಕಾರ್ಮಿಕರು ಕೆಲಸ ನಿಲ್ಲಿಸಿದ್ರೆ ವಿಧಾನಸೌಧದಲ್ಲಿ ಇರಲು ಆಗೋದಿಲ್ಲ. ಕೇವಲ ವೋಟ್ ಬ್ಯಾಂಕ್ ಮೂಲಕ ದಲಿತರನ್ನ ಇಬ್ಬಾಗ ಮಾಡಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತುವ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಮಾದಿಗ ಜನಾಂಗದ ಮುನಿಯಪ್ಪ ಅವರಿಗೆ ಗೌರವ ಇದ್ರೆ, ಕಾಳಜಿ ಇದ್ರೆ ಕ್ಯಾಬಿನೆಟ್ನಲ್ಲಿ ಇರೋದು ಬೇಡ. ತಿಮ್ಮಾಪುರ ಅವರಿಗೆ ಮೌನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೊರಬರಬೇಕು ಎಂದು ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಪ್ರಭುತ್ವ ಟಿವಿ, ಚಿತ್ರದುರ್ಗ. 4 ವರ್ಷಗಳ ಕಾಲ ಮೀಸಲಾತಿ ಹೆಚ್ಚಳದ ಆದೇಶ ಜಾರಿಯಲ್ಲಿತ್ತು. ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೋಸದಿಂದ, ಯಾರ ಕುತಂತ್ರದಿಂದ ಗೊತ್ತಿಲ್ಲ, ಅದನ್ನು ಕೋರ್ಟಿಗೆ ಹಾಕಿಸಿ ಪಾರ್ಶಲಿ ತಡೆಯಾಜ್ಞೆಯನ್ನು ತಂದರು. ಪಾರ್ಶಲಿ ತಡೆಯಾಜ್ಞೆ ತಂದ್ರೆ ಅದು ಫೈನಲ್ ಆಗಲಿಲ್ಲ. ಕೋರ್ಟಲ್ಲಿ ಯಾರೋ ಕೇಸ್ ಹಾಕಿದ್ರು, ದಾವೆ ಹೂಡಿದ್ರು. ಆ ದಾವೆಕ್ಕೆ ಸರ್ಕಾರದಿಂದ ಅಡ್ವೊಕೇಟ್ ಜನರಲ್ ಆಗಲಿ, ಸ್ಪೆಷಲ್ ಕೌನ್ಸಿಲನ್ನು ನೇಮಿಸಿದ್ರು ಸರ್ಕಾರ, ಅವರಾಗಲಿ ಅಥವಾ ಅಧಿಕಾರಿಗಳಾಗಲಿ ಹೈಕೋರ್ಟ್ ಬಂದು ಹಾಜರಾಗಿ 4 ತಿಂಗಳ ಸರ್ಕಾರದ ಕಡೆಯಿಂದ ಯಾವುದೇ ಆಕ್ಷೇಪಣೆ ಇಲ್ಲದರಿಂದ ಪಾರ್ಶಲಿ ತಡೆಯಾಜ್ಞೆ ಬಂತು. ಸರ್ಕಾರಕ್ಕೆ ಆಸಕ್ತಿ ಇಲ್ಲ ಅನ್ನೋದನ್ನು ಸರ್ಕಾರ ನಿರ್ಲಕ್ಷ್ಯತೆಯಿಂದ ತೋರಿದ್ದರಿಂದ ಕೋರ್ಟ್ನಲ್ಲಿ ಪಾರ್ಶಲಿ, ಅದಕ್ಕೆ ಹೊಣೆಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಬೇಕಾಗ್ತದೆ. ದುರ್ದೈವ ಅಂದ್ರೆ ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿ SC ಜನಾಂಗಕ್ಕೆ ಸೇರಿದವರು ಇದ್ದಾರೆ, ಅಸ್ಪೃಶ್ಯ ವರ್ಗಕ್ಕೆ ಸೇರಿದವರು ಇದ್ದಾರೆ. ಅವ್ರಿಗಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಪದ್ಧತಿ ಇಲ್ಲ. ರಾಜ್ಯಪಾಲರು ಇವರು ಮಂಡಿಸಿದಂಥ ಬಿಲ್ಲನ್ನು 6 ಮಾದಿಗರ ಉಪಜಾತಿಗಳು, 6 ಚಲವಾದಿ ಉಪಜಾತಿಗಳು, 5 ಲಂಬಾಣಿ, ಬೋವಿ, ಕೊರಮ, ಕೊರ್ಚ 4 ಜಾತಿಗಳಿರಬೇಕಾದಂಥ ಜಾಗದಲ್ಲಿ 59 ಹೆಚ್ಚು ಜಾತಿಗಳನ್ನ ಸೇರಿಸಿ 5% ಸಿದ್ದರಾಮಯ್ಯನವ್ರು ಇದು ಅದಲ್ಲ ಭಾಷೆ, ನಾವೇ ಮಾಡಿದ್ವಿ ಅಂತ ಆ ರೀತಿ ಬಂಡತನದಿಂದ ಹೇಳ್ಕೊಂಡದ್ದು ಬಿಟ್ಟರೆ ಅದರಲ್ಲಿ ಯಾವುದೇ ಇದು ಇರಲಿಲ್ಲ. ಅವರೂ ಒಪ್ಪಲಿಲ್ಲ, ಯಾವ ಜನಾಂಗದವರು ಒಪ್ಪಲಿಲ್ಲ. ಎಲ್ಲ ಜನಾಂಗದವರ ಆಕ್ರೋಶ ಮಡಿಗಟ್ಟಿತು, ಹೆಪ್ಪುಗಟ್ಟಿದ್ರಿಂದ ಈಗ ನಿನ್ನೆ ದಿನ ರಾಜ್ಯಪಾಲರು ಅಂಕಿತ ಹಾಕಿದ ಮೇಲೆ ಅವರೇ ಪಾಸ್ ಮಾಡಿದಂಥ ಬಿಲ್ಲನ್ನು ಕ್ಯಾಬಿನೆಟ್ನಲ್ಲಿ ಒಪ್ಪಿ ಇವತ್ತು ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ಇಲ್ಲ, ನಾವು ಹಳೆ ಮೀಸಲಾತಿ 15 ಮತ್ತು 3ರಂತೆ ಮಾಡ್ತೀವಿ ಅಂತ 24% ಸಿಗಬೇಕಾಗಿತ್ತು. ಇದು ದಲಿತರಿಗೆ ಮಾಡಿದಂಥ ಮೋಸ. 7% ಕಡಿಮೆ ಮಾಡಿದ್ರು. ಮತ್ತು ಸಿದ್ದರಾಮಯ್ಯನವ್ರು ಹೇಳ್ಕೊಳ್ತಾರ, ನಾ ಅಹಿಂದ ನಾಯಕರಲ್ಲ, ನೀವು ವಿಶ್ವಾಸ ದ್ರೋಹಿಗಳು, ಕಪಟ ನಾಟಕ ಮಾಡ್ತಕ್ಕಂಥವ್ರು. ನಿಮ್ಮನ್ನು ಈ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರು. ಅದಕ್ಕೆ ನಾನು ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಈ ಕಪಟ ನಾಟಕದ ಹಿಂದೆ ಏನಿದೆ ಅಂದರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಹೇಗಾದರೂ ಮಾಡಿ
ನೇಮಕಾತಿಗಳನ್ನ ಮುಂದೂಡುವಂತ ಇದೊಂದು ಕುತಂತ್ರದ ನಾಟಕ ಇದು. ಕುತಂತ್ರದ ನಾಟಕ ಅಲ್ಲದೆ ಮತ್ತೇನೂ ಅಲ್ಲ. ನಿನ್ನ ವಿಧಾನಸೌಧ ಕಾನ್ಫರೆನ್ಸ್ ಹಾಲ್ನಲ್ಲಿ ಇದರ ಚರ್ಚೆ ನಡಿಬೇಕು. ಇರದಿದ್ರ ಇದರ ಘೋರ ಪರಿಣಾಮ ನೀವು ಅನುಭವಿಸಬೇಕಾಗ್ತದೆ. ಸಿದ್ದರಾಮಯ್ಯನವ್ರಿಗೆ 2018ರಲ್ಲಿ ಸೋತಾಗ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಕೊಡದೇ ಇರೋದಕ್ಕಾಗಿ ಈ ರಾಜ್ಯದ ಮಾದಿಗರು ನನಗೆ ಓಟ್ ಹಾಕ್ಲಿಲ್ಲ, ಲೆಫ್ಟ್ನವ್ರು ನಮಗೆ ಓಟ್ ಹಾಕ್ಲಿಲ್ಲ, ಅದಕ್ಕಾಗಿ ನನ್ನ ಸರ್ಕಾರ ಹೋಯ್ತು ಅಂತ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ವರದಿ ಕೊಟ್ಟಿರಲ್ಲ, ನೆನಪು ಮಾಡಿಕೊಡಕ್ ಬಯಸ್ತೇನೆ. ನೀವು ವರದಿ ಕೊಟ್ಟಿರಿ, ಇನ್ನು ಮುಂದೆ ರಾಜ್ಯದಲ್ಲಿ ನೀವು ಓಡಾಡೋದು ಕಷ್ಟ ಆಗ್ತದೆ. ಅದಕ್ಕೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೇನೆ, ಮತ್ತು ನಮ್ಮ ಸಮುದಾಯದ ಪೌರ ಕಾರ್ಮಿಕರಿದ್ದಾರೆ, ಎಚ್ಚರಿಕೆಯನ್ನು ಕೊಡ್ತೇನೆ. ಪೌರ ಕಾರ್ಮಿಕರು ನಿಲ್ಲಿಸಿದ್ರು ಕೆಲಸ ಅಂದ್ರೆ ನೀವು ವಿಧಾನಸೌಧದಾಗ ಕೂಡ್ಲಿಕ್ಕೆ ಆಗುದಿಲ್ಲ. ಕಳಕಳಿ ಕಾಳಜಿ ಅಂದ್ರೆ ವೋಟ್ ಬ್ಯಾಂಕ್ ಮಾಡೋದು, ದಲಿತರನ್ನ ಇಬ್ಬಾಗ ಮಾಡೋದು, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಲಾಭ ಪಡ್ಕೊಳ್ತಕ್ಕಂಥ ಕೆಲಸ ಬಿಟ್ರೆ ಬೇರೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನೂ ಮಾಡಲಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ಮಾದಿಗ ಜನಾಂಗಕ್ಕೆ ಸೇರಿದಂಥ ಮುನಿಯಪ್ಪನವ್ರು ಮಾದಿಗರ ಮಹಾಸಭಾ ಮಾಡಿಕೊಂಡು ಮಾದಿಗರ ನಾಯಕ ಅಂತ ಹೇಳ್ಕೊಳ್ತಾರ. ಅವ್ರಿಗೆ ಗೌರವ ಇದ್ರೆ, ಮಾದಿಗರ ಬಗ್ಗೆ ಮತ್ತು ಇನ್ನುಳಿದಂಥ ದಲಿತ ಸಮುದಾಯದ ಬಗ್ಗೆ ಕಳಕಳಿ ಕಾಳಜಿ ಇದ್ರೆ 5 ನಿಮಿಷನೂ ಕೂಡ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕು. ತಿಮ್ಮಾಪುರ್ ಇಲೆಕ್ಷನ್ ಟೈಮ್ದಾಗ ನನ್ನಲ್ಲಿ ಹೇಳ್ಕೊಂಡದ್ದು ವಿಡಿಯೋಗಳು ಬೇಕಾದ್ರೆ ಬಿಡುಗಡೆ ಮಾಡ್ತೇನೆ, ನೋಡಿ ಏನು ಹೇಳಿದಾನ. ಅವ್ರಿಗೂ ಹೇಳ್ತೇನೆ, ನಿಮಗೆ ಮಾನ ಮರ್ಯಾದೆ ಇದ್ರೆ ಕ್ಯಾಬಿನೆಟ್ನಲ್ಲಿ ಇರಬಾರ್ದು, ರಾಜೀನಾಮೆ ಕೊಟ್ಟು ಹೊರಗೆ ಬರ್ಬೇಕು.